ಶ್ರೀ ಗುರು ಚರಿತ್ರೆ ಅಧ್ಯಾಯ 2. ಶ್ರೀ ಗಣೇಶಾಯ ನಮಃ. ಶ್ರೀ ಸರಸ್ವತೇ ನಮಃ. ಶ್ರೀ ಗುರುಭ್ಯೋ ನಮಃ. ಪ್ರಸ್ತಾವನೆ. ಶ್ರೀ ಗುರು ಚರಿತ್ರೆಯ ಪಾರಾಯಣದಿಂದ ಶುದ್ಧವಾದ ಮುಮುಕ್ಷುಗಳಿಗೆ 1. ಸದ್ಗುರುವಿನ ದರ್ಶನಾಭಿಲಾಷೆ. 2. ವಿಷಯಗಳ ಮೇಲೆ ನಿರಪೇಕ್ಷೆ ತೀವ್ರವಾಗುತ್ತವೆ. ಆಗ ಮೊದಲು ಸ್ವಪ್ನದಲ್ಲಿ, ನಂತರ ಪ್ರತ್ಯಕ್ಷವಾಗಿ ಗುರುದರ್ಶನ ಲಭಿಸುತ್ತದೆ. ಆ ಗುರುವು ಕೂಡ ಅನನ್ಯ ಗುರುಭಕ್ತಿಯಿಂದ ಜೀವನ್ಮುಕ್ತನಾಗಿರುತ್ತಾನೆ. ಅಂತಹ ಸದ್ಗುರುವು ದೊರೆತಾಗ ನಮ್ಮ ಹೃದಯ ಆತನನ್ನು ನಿಸ್ಸಂದೇಹವಾಗಿ ಗುರುತಿಸುತ್ತದೆ. ಬೇರೆ ಯಾವ ನಿದರ್ಶನಗಳ ಅಗತ್ಯವಿಲ್ಲದೆ ಕೇವಲ ದರ್ಶನ ಮಾತ್ರದಿಂದಲೇ ಶಾಂತಿ, ಆನಂದಗಳು ಉಂಟಾಗುತ್ತವೆ. ಹಾಗೆ ಅವರಲ್ಲಿ ನಮಗೆ ಉಂಟಾದ ಭಾವವನ್ನು ನಿಶ್ಚಲವಾಗುವಂತೆ ನಿಲ್ಲಿಸಿಕೊಳ್ಳಬೇಕು. ಅದಕ್ಕೆ ಕೂಡ ಅವರ ಲೀಲೆಗಳು, ಚರಿತ್ರೆಯ ಪಾರಾಯಣ, ಚಿಂತನೆಯೇ ಸಾಧನೆಗಳು. ಅಂತಹ ಪೂರ್ಣ ಗುರುವನ್ನು ತೋರಿಸುವ ಅನನ್ಯ ಗುರುಭಕ್ತ ಲಭಿಸುವುದೂ ಕೂಡ ನಮ್ಮ ಜೀವನಾಕಾಶದಲ್ಲಿ ಉದಯಿಸುತ್ತಿರುವ ಗುರುಕೃಪೆಗೆ ಚಿಹ್ನೆಯೇ. ಅಂದರೆ ಶ್ರೀ ಗುರುಚರಿತ್ರೆಯ ಪಾರಾಯಣ ಮಾಡುವ ಅವಕಾಶವೂ ಕೂಡ ಇಂತಹುದೇ ಎಂದಾಯಿತು. ಈ ಅಧ್ಯಾಯದಲ್ಲಿನ ಗುರುಸೇವಾ ವೃತ್ತಾಂತ ಕಲ್ಪಿತವಲ್ಲ. ಶ್ರೀ ಶಿರಡಿ ಸಾಯಿನಾಥನ ಗುರುಸೇವೆ ಅಕ್ಷರಶಃ ಹಾಗೇ ಇರುವುದು ಗಮನಾರ್ಹ. ಸದ್ಗುರು ಸೇವೆ ಅನುಗ್ರಹಗಳಿಂದ ಸಚ್ಚಿಷ್ಯ ಕ್ಷಣದಲ್ಲಿ ವೇದಾಂಗ ಪಾರಂಗತನಾಗಬಹುದೆಂದೂ ಅವರಿಗೆ ಸಕಲ ಸಿದ್ಧಿಗಳು ಪ್ರಾಪ್ತವಾಗುತ್ತವೆ ಎಂದು ಪತಂಜಲಿಯೇ ಮುಂತಾದ ಮಹರ್ಷಿಗಳು ಬರೆದ ಯೋಗಶಾಸ್ತ್ರ ಗ್ರಂಥಗಳು, ಶ್ರೀ ಗುರುಗೀತೆ ಕೂಡ ಹೇಳುತ್ತವೆ. ಶ್ರೀ ಅಕ್ಕಲ್ಕೋಟ ಸ್ವಾಮಿ, ತಾಜುದ್ದೀನ್ ಬಾಬಾ ಮುಂತಾದವರ ಚರಿತ್ರೆಯಲ್ಲಿ ಕೂಡ ಇಂತಹ ಅನೇಕ ಉದಾಹರಣೆಗಳನ್ನು ನೋಡಬಹುದು. ಕಥಾರಂಭ. ಕನಸಿನಲ್ಲಿ ಜಡೆ, ವಿಭೂತಿ, ಹುಲಿಚರ್ಮ ಧರಿಸಿ ದರ್ಶನವಿತ್ತ ಆ ಮೂರ್ತಿ ನಾಮಧಾರಕನ ಮನಸ್ಸಿನಲ್ಲಿ ಅಳಿಸಲಾರದ ಮುದ್ರೆಯೊತ್ತಿತ್ತು. ಆತನನ್ನು ಪ್ರತ್ಯಕ್ಷವಾಗಿ ದರ್ಶಿಸಬೇಕೆಂಬ ಆವೇದನೆ ಆತನಲ್ಲಿ ತೀವ್ರವಾಯಿತು. ಆತ ಸ್ವಲ್ಪ ದೂರ ಸಾಗುವುದರೊಳಗಾಗಿ ಕೃಪಾಕರರೂ ದ್ವಂದ್ವಾತೀತರೂ ಆದ ಯೋಗಿ ಪುಂಗವರೊಬ್ಬರು ಕಾಣಿಸಿಕೊಂಡರು. ಆತ ಪೀತಾಂಬರ, ಅದರ ಮೇಲೆ ಹುಲಿಚರ್ಮ, ದೇಹವೆಲ್ಲ ವಿಭೂತಿ, ಜಟೆ ಧರಿಸಿದ್ದಾರೆ. ಆತ ಸಾಕ್ಷಾತ್ತು ಅವನಿಗೆ ಸ್ವಪ್ನದಲ್ಲಿ ಕಂಡ ಯೋಗಿಯೇ. ಆತನ ದರ್ಶನದಿಂದ ನಾಮಧಾರಕನಿಗೆ ರೋಮಾಂಚನಕರವಾಗಿ ಕಂಠ ಗದ್ಗದವಾಗಿ, ಕಣ್ಣುಗಳು ಆನಂದ ಬಾಷ್ಪಗಳಿಂದ ತುಂಬಿದವು. ಅವನು ಪರವಶನಾಗಿ ನಮಸ್ಕರಿಸಿ, ಸ್ವಾಮಿ, ನಾನು ಗುರುದರ್ಶನಕ್ಕೋಸ್ಕರ ತಪಿಸಿ ಅದು ಲಭಿಸದಿದ್ದುದರಿಂದ ಸಾಯಬೇಕೆಂದುಕೊಂಡೆ. ಆದರೆ ಸ್ವಪ್ನದಲ್ಲಿ ನಿಮ್ಮ ದರ್ಶನವಾಗುತ್ತಲೂ ನನ್ನ ಹೃದಯದಲ್ಲಿ ಸಂತೋಷ ಉಕ್ಕಿ ಹರಿಯಿತು. ಅದರಿಂದ ನನ್ನ ದುಃಖವನ್ನು ನೀಗುವವರು ನೀವೇ ಎಂದು ಸ್ಪಷ್ಟವಾಯಿತು. ಸ್ವಾಮಿ, ನನಗೆ ತಾಯಿ, ತಂದೆ, ಭಯಹರ, ಪೋಷಕ, ಆಚಾರ್ಯ ಎಲ್ಲವೂ ನೀವೇ. ಬೇರೆ ದಿಕ್ಕಿಲ್ಲ. ನನ್ನ ಅದೃಷ್ಟದಿಂದಲೇ ನಿಮ್ಮ ದರ್ಶನವಾಯಿತು. ಮನುಷ್ಯರಿಗೆ ಸಿರಿ ಸಂಪದಗಳಿದ್ದಾಗ ಮಾತ್ರವೇ ಬಂಧು ಮಿತ್ರರು ಹತ್ತಿರದವರಾಗುತ್ತಾರೆ. ಆದರೆ ಆಪತ್ ಸಮಯದಲ್ಲಿ ಎಲ್ಲರೂ ಬಿಟ್ಟು ಹೋಗುತ್ತಾರೆ. ಸಜ್ಜನರು ಮಾತ್ರವೇ ಅಂತಹ ಸಮಯದಲ್ಲಿ ಆದರಿಸುತ್ತಾರೆ. ಇಂತಹ ಕಷ್ಟ ಪರಿಸ್ಥಿತಿಯಲ್ಲಿ ನೀವು ನನಗೆ ಲಭ್ಯವಾದಿರಿ. ಯೋಗೀಶ್ವರ, ಅಜ್ಞಾನವೆನ್ನುವ ಕತ್ತಲನ್ನು ನಾಶ ಮಾಡಬಲ್ಲ ಜ್ಞಾನಜ್ಯೋತಿ ಸ್ವರೂಪರು ನೀವು. ನನ್ನ ಹೆಸರು ನಾಮಧಾರಕ ಶರ್ಮ. ತಮ್ಮ ಹೆಸರೇನು? ಎಲ್ಲಿಂದ ಬರುತ್ತಿದ್ದೀರಿ? ಎಲ್ಲಿಗೆ ಹೋಗುತ್ತಿದ್ದೀರಿ ಎಂದು ಕೇಳಿದ. ಆ ಯೋಗಿ ಹೀಗೆ ಹೇಳಿದರು. ಮಗು, ಯಾರ ಭಕ್ತರು ತಪ್ಪದೆ ಭುಕ್ತಿ ಮುಕ್ತಿಗಳನ್ನು ಹೊಂದೇ ತೀರುತ್ತಾರೋ, ಯಾರನ್ನು ಯೋಗಿಗಳು ಕೂಡ ಧ್ಯಾನಿಸುತ್ತಾರೋ, ಅಂತಹ ತ್ರೈಮೂರ್ತಿ ಅವತಾರವಾದ ಶ್ರೀ ನರಸಿಂಹ ಸರಸ್ವತಿ ಸ್ವಾಮಿಯವರ ಶಿಷ್ಯ ನಾನು. ಆತನೇ ಸದ್ಗುರುವು. ತನ್ನನ್ನಾಶ್ರಯಿಸಿದವರಿಗೆ ಸಕಲ ಸಂಪದಗಳು, ಸೌಖ್ಯಗಳನ್ನು ಅನುಗ್ರಹಿಸುತ್ತಾರೆ. ನನ್ನನ್ನು ಸಿದ್ಧನೆನ್ನುತ್ತಾರೆ. ಲೋಕಾನುಗ್ರಹಾರ್ಥವಾಗಿ ಭೂಲೋಕ ಸುರಲೋಕಗಳಲ್ಲಿ ತೀರ್ಥಯಾತ್ರೆ ಮಾಡುತ್ತಿರುತ್ತೇನೆ. ನಾಮಧಾರಕ. ಸ್ವಾಮಿ, ಶ್ರೀ ನೃಸಿಂಹ ಸರಸ್ವತಿ ಸ್ವಾಮಿ ಮಹಿಮೆ ಕುರಿತು ಅನೇಕರು ಹೇಳಿದ್ದನ್ನು ಕೇಳಿದ್ದೇನೆ. ನಮ್ಮ ವಂಶದವರೆಲ್ಲರೂ ಅವರ ಭಕ್ತರೇ. ಅದರಿಂದಲೇ ನನಗೆ ಅವರಲ್ಲಿ ಭಕ್ತಿ ಉಂಟಾಯಿತು. ನಾನು ಸದಾಕಾಲವೂ ಆತನನ್ನು ಸ್ಮರಿಸುತ್ತಿರುತ್ತೇನೆ. ಆದರೆ ನಾನು ಎಷ್ಟು ಕಷ್ಟಗಳಲ್ಲಿದ್ದರೂ, ನಾನು ಅವರನ್ನು ಎಷ್ಟು ಪ್ರಾರ್ಥಿಸಿದರೂ ನನ್ನನ್ನು ಅವರು ಅನುಗ್ರಹಿಸಲಿಲ್ಲವೇಕೆ?
ಅವರು ನನ್ನ ಮೇಲೆ ಆಗ್ರಹಗೊಂಡಿದ್ದಾರೇಕೆ ಎಂದು ಕೇಳಿದ. ಸಿದ್ಧಯೋಗಿ ವಾತ್ಸಲ್ಯದಿಂದ ಹೀಗೆ ಹೇಳಿದರು: ವಿಪ್ರ, ನಾನು ಹೇಳುವುದನ್ನು ಶ್ರದ್ಧೆಯಿಂದ ಕೇಳಿ ಯಾವಾಗಲೂ ಗುರುತಿಟ್ಟುಕೋ. ಭಕ್ತವತ್ಸಲನಾದ ಸದ್ಗುರುವು ತನ್ನ ಕೃಪೆಯನ್ನು ಎಲ್ಲ ಜೀವಿಗಳ ಮೇಲೂ ಯಾವಾಗಲೂ ಸುರಿಸುತ್ತಲೇ ಇರುತ್ತಾನೆ. ಅದರಲ್ಲಿ ಎಂತಹ ಲೋಪವೂ ಇರುವುದಿಲ್ಲ. ಆತನ ಕೃಪೆಗೆ ಪಾತ್ರರಾದವರಷ್ಟೇ ಅಲ್ಲ, ಅವರ ವಂಶದಲ್ಲಿ ಕೂಡ ಯಾರಿಗೂ ಯಾವ ದೈನ್ಯವೂ ಉಂಟಾಗುವುದಿಲ್ಲ. ಆತನನ್ನು ಸೇವಿಸಿದರೂ ನಿನ್ನ ದೈನ್ಯ ಹೋಗಲಿಲ್ಲವೆಂದರೆ ಬಹಳ ಆಶ್ಚರ್ಯವಾಗಿದೆ. ನೀನು ಮನಸ್ಸಿನಲ್ಲಿನ ಆತನಲ್ಲಿನ ಸಂಶಯ ಪಟ್ಟಿರಬೇಕು. ಅದರಿಂದಲೇ ನಿನಗೆ ಅಷ್ಟು ಕಷ್ಟಗಳುಂಟಾಗಿವೆ. ತ್ರಿಕರಣ ಶುದ್ಧಿಯಾಗಿ ಆತನನ್ನು ನಂಬಿ ಸೇವಿಸುವವರಿಗೆ ಎಂತಹ ಕೊರತೆಯೂ ಇರುವುದಿಲ್ಲ. ನಿನ್ನ ಗುರುಭಕ್ತಿ ಇನ್ನೂ ದೃಢವಾಗಿಲ್ಲ. ಶ್ರದ್ಧೆ ಇಲ್ಲದವನು ಸಂಶಯಾತ್ಮಕನು, ಯಾರಿಂದಲೂ ಎಂದಿಗೂ ಅಂಗೀಕರಿಸಲ್ಪಡುವುದಿಲ್ಲ. ಶ್ರೀ ಗುರುವು ತ್ರಿಮೂರ್ತಿ ಸ್ವರೂಪನು. ಬ್ರಹ್ಮ, ವಿಷ್ಣು, ರುದ್ರರು ತಮ್ಮ ಭಕ್ತರ ಮೇಲೆ ಕೋಪ ಮಾಡಿಕೊಂಡರೂ ಸದ್ಗುರುವು ತನ್ನ ಭಕ್ತನನ್ನು ಅನಾಯಾಸವಾಗಿ ರಕ್ಷಿಸಬಲ್ಲ. ಆದರೆ ಸದ್ಗುರುವೇ ಕೋಪಗೊಂಡರೆ ಅಂತಹವನನ್ನು ರಕ್ಷಿಸಬಲ್ಲವರು ಇನ್ನಾರೂ ಇಲ್ಲ. ಆದರೆ ಆತ ಎಂದೂ ಯಾರ ಮೇಲೂ ಕೋಪಗೊಳ್ಳುವುದಿಲ್ಲ. ಅಂತಹ ಗುರುವನ್ನು ಶಂಕಿಸುವವರನ್ನು ಅನುಗ್ರಹ ಮಾಡಬಲ್ಲವರ್ಯಾರು? ಆಗ ನಾಮಧಾರಕ, ಸ್ವಾಮಿ, ಸದ್ಗುರುವು ತ್ರಿಮೂರ್ತಿ ಸ್ವರೂಪರು ಹೇಗಾದರು ಎಂದು ಕೇಳಿದನು. ಸಿದ್ಧರು, ಮೊದಲು ಪರಮಾತ್ಮ ಒಬ್ಬನೇ ಇದ್ದ. ಆತನೊಂದು ಸಲ ನಾನು ಅನೇಕನಾಗುತ್ತೇನೆ ಎಂದು ಸಂಕಲ್ಪ ಮಾಡಿ ಈ ಚರಾಚರ ವಿಶ್ವವಾದ ಅದರಲ್ಲಿನ ಜೀವಿಗಳನ್ನು ಉದ್ಧರಿಸಲು ಮತ್ತೆ ಆತನೇ ಸದ್ಗುರುವಾಗಿ ಅವತಾರ ಮಾಡುತ್ತಿರುತ್ತಾನೆ. ಅದರಿಂದ ಸದ್ಗುರುವನ್ನು ತಪ್ಪದೇ ಆಶ್ರಯಿಸಬೇಕು. ಶಿಷ್ಯನಿಗೆ ತತ್ವಜ್ಞಾನವನ್ನು ತಿಳಿಸುವುದರಿಂದ, ಅಜ್ಞಾನದಿಂದ ರಕ್ಷಿಸುವುದರಿಂದ, ಜನ್ಮ ಪರಂಪರೆಗಳನ್ನು ನಾಶ ಮಾಡುವುದರಿಂದ ಗುರುವು ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣವಾದ ತ್ರಿಮೂರ್ತಿ ಸ್ವರೂಪವಾದರು ಎಂದು ಹೇಳಿದರು. ಆಗ ನಾಮಧಾರಕ, ಸ್ವಾಮಿ, ದೇವತೆಗಳು ಕೋಪ ಮಾಡಿಕೊಂಡರೂ ಸದ್ಗುರುವು ರಕ್ಷಿಸಬಲ್ಲನೆಂದಿರಲ್ಲವೇ? ಅದು ಹೇಗೆ ಸಾಧ್ಯ? ಅದಕ್ಕೆ ಉದಾಹರಣೆಗಳೇನು? ನನ್ನ ಸಂಶಯವನ್ನು ತೀರಿಸಿ ನನ್ನ ಮನಸ್ಸನ್ನು ಸ್ಥಿರಪಡಿಸಿ ಎಂದು ಬೇಡಿಕೊಂಡ. ಸಿದ್ಧರು ಆತನ ಜಿಜ್ಞಾಸೆಗೆ ಸಂತೋಷಪಟ್ಟು ಹೀಗೆ ಹೇಳಿದರು: ನೀನು ಬುದ್ಧಿವಂತ, ಒಳ್ಳೆಯ ಪ್ರಶ್ನೆ ಕೇಳಿದೆ. ಮೊದಲು ಒಬ್ಬನಾಗಿದ್ದ ಪರಮಾತ್ಮ ತಾನು ಅನೇಕನಾಗಬೇಕೆಂದು ಸಂಕಲ್ಪ ಮಾಡಿದ. ಆ ಸಂಕಲ್ಪವೇ ಈ ಜಗತ್ತನ್ನು ಸೃಷ್ಟಿಸಿದ ಮಾಯಾಶಕ್ತಿ. ಮೊದಲು ಆ ನಾರಾಯಣನ ನಾಭಿಯಿಂದ ಒಂದು ಕಮಲ, ಅದರಿಂದ ಬ್ರಹ್ಮ ಹುಟ್ಟಿದರು. ಆತನು ಶ್ರೀ ಮಹಾವಿಷ್ಣುವಿನ ಆಜ್ಞೆಯನ್ನನುಸರಿಸಿ ಅವನಿಂದ ಹೊರಬಿದ್ದ ಬೆಳಕುಗೊಂಡ ವೇದಗಳಲ್ಲಿ ವಿವರಿಸಿದ ರೀತಿಯಲ್ಲಿ ವಿಶ್ವವೆಲ್ಲವನ್ನು ಸೃಷ್ಟಿಸಿದನು. ಮೊದಲು ಆತ ಬ್ರಹ್ಮನಿಷ್ಠರಾದ ಸನಕ, ಸನಂದ, ಸನತ್ಕುಮಾರ, ಸನತ್ಸಜಾತರನ್ನು, ನಂತರ ಪ್ರಜಾಪತಿಗಳಾದ ಮರೀಚಿ, ಅತ್ರಿ, ಅಂಗಿರಸ, ಪುಲಹ, ಪುಲಸ್ತ್ಯ, ಕ್ರತು, ವಸಿಷ್ಠರನ್ನು ಸೃಷ್ಟಿಸಿದ. ನಂತರ 3 ಲೋಕಗಳು, ದೇವತೆಗಳು, ನಾನಾ ವಿಧವಾದ ಜೀವರಾಶಿಗಳು, ಮನುಷ್ಯರನ್ನು ಸೃಷ್ಟಿಸಿದ. ಅವರವರ ಪೂರ್ವಜನ್ಮ ಸಂಸ್ಕಾರಗಳನ್ನನುಸರಿಸಿ ಉತ್ತಮ ವರ್ಣಾಶ್ರಮ ಧರ್ಮಗಳನ್ನೇರ್ಪಡಿಸಿದ. ಹಾಗೆಯೇ 4 ಯುಗಗಳನ್ನು ಸೃಷ್ಟಿ ಮಾಡಿ ಕ್ರಮವಾಗಿ ಪದ್ಧತಿಯಲ್ಲಿ ಅದನ್ನು ಭೂಮಿಯ ಮೇಲೆ ಆಚರಣೆಗೆ ತಂದ. ಮೊದಲು ಆತ ಸತ್ಯವೇ ಆಕಾರವಾಗುಳ್ಳ ಯಜ್ಞೋಪವೀತ ಆಭರಣಗಳನ್ನು ಧರಿಸಿದ ಕೃತಯುಗವನ್ನು ಭೂಲೋಕದಲ್ಲಿ 17,28,000 ವರ್ಷಗಳು ಆಚರಣೆಯಲ್ಲಿದ್ದು ಬಾ ಎಂದು ಆದೇಶಿಸಿದ. ಜ್ಞಾನ ವೈರಾಗ್ಯಗಳು ಈ ಕೃತಯುಗದ ಲಕ್ಷಣಗಳು. ಅದು ಪೂರ್ತಿಯಾದ ಮೇಲೆ ದೃಢವಾದ ಶರೀರವುಳ್ಳ ಕೈಯಲ್ಲಿ ಯಜ್ಞ ಸಾಮಗ್ರಿಗಳನ್ನು ಧರಿಸಿದ ತೇತ್ರಾಯುಗವನ್ನು ಕರೆದು ಭೂಮಿಯ ಮೇಲೆ 12,96,000 ವರ್ಷಗಳು ನಿನ್ನ ಧರ್ಮವನ್ನು ಆಚರಣೆಯಲ್ಲಿಡು ಎಂದಾದೇಶಿಸಿದ. ಅದಕ್ಕೆ ಆ ಯುಗದಲ್ಲಿ ಎಲ್ಲರೂ ಧರ್ಮಶಾಸ್ತ್ರ ಅರಿತವರಾಗಿ ಯಜ್ಞಯಾಗಾದಿಗಳನ್ನು ಅನುಷ್ಠಾನ ಮಾಡಿದರು. ಆನಂತರ ಬ್ರಹ್ಮ ಖಡ್ಗ, ಮಂಚದ ಕೋಡು, ಧನುರ್ಬಾಣಗಳನ್ನು ಧರಿಸಿದ ದ್ವಾಪರ ಯುಗವನ್ನು ಕರೆದು ಭೂಮಿಯ ಮೇಲೆ 8,64,000 ವರ್ಷಗಳು ನಿನ್ನ ಧರ್ಮ ಆಚರಣೆಯಲ್ಲಿಡು ಎಂದಾದೇಶಿಸಿದ. ಅದರಿಂದಲೇ ಆ ಯುಗದಲ್ಲಿ ಶಾಂತಿ, ಉಗ್ರತ್ವ, ದಯೆ, ಕಾಠಿಣ್ಯ ಮೊದಲಾದ ಪರಸ್ಪರ ವಿರುದ್ಧವಾದ ಗುಣಗಳಿಂದ ಕೂಡಿದ ಮಾನವರು ಜೀವಿಸಿದರು. ಅದಾದ ಮೇಲೆ ಬ್ರಹ್ಮ
ಕಲಿ ಪುರುಷನನ್ನು ಕರೆದ. ಈ ಕಲಿ ಪುರುಷ ಮಲಿನವಾದವನು. ತಂಟೆ ತಾಗದೆ ತಂಟೆ ತಗಾದೆಗಳು ಎಂದರೆ ಅವನಿಗೆಷ್ಟೋ ಇಷ್ಟ. ಕಲಿ ಎಂದರೇನೆ ತಂಟೆ ತಗಾದೆ ಎನ್ನುವ ಅರ್ಥ. ಅವನು ಕ್ರೂರನು, ವೈರಾಗ್ಯವೇ ಇಲ್ಲದವನು, ಪವಿತ್ರತೆ ಎಂದರೇನೆ ದ್ವೇಷಿಸುವವನು. ಅವನು ಎಡಕೈಯಲ್ಲಿ ತನ್ನ ಮರ್ಮಾಂಗವನ್ನು, ಬಲಗೈಯಲ್ಲಿ ನಾಲಿಗೆಯನ್ನು ಹಿಡಿದುಕೊಂಡು ಆನಂದದಿಂದ ಕೇಕೆ ಹಾಕುತ್ತಾ ಬಂದನು. ಪಿಶಾಚ ರೂಪದ ಅವನನ್ನು ನೋಡಿ ಬ್ರಹ್ಮ ನಕ್ಕು, ವಿಕೃತವಾದ ಆತನ ಚೇಷ್ಟೆಗೆ ಅರ್ಥವೇನೆಂದು ಕೇಳಿದ. ಕಲಿಪುರುಷ, ನಾನು ಮನುಷ್ಯರೆಲ್ಲರನ್ನು ಕಾಮುಕರಾಗಿಯೂ ಜಿಹ್ವಾ ಚಾಪಲ್ಯವುಳ್ಳವರಾಗಿಯೂ ಮಾಡಿ ಅವರು ಉತ್ತಮ ಗತಿ ಹೊಂದದೇ ಇರುವ ಹಾಗೆ ಮಾಡುತ್ತೇನೆಂದು ಪ್ರತಿಜ್ಞೆ ಮಾಡಿದ್ದೇನೆ. ಅದೇ ನನ್ನ ಈ ಚೇಷ್ಟೆಗೆ ಅರ್ಥ ಎಂದ. ಆಗ ಬ್ರಹ್ಮ ಅವನನ್ನು ಭೂಲೋಕಕ್ಕೆ ಹೋಗಿ ಅಲ್ಲಿ 4,32,000 ವರ್ಷಗಳು ನಿನ್ನ ಧರ್ಮವನ್ನು ಆಚರಣೆಯಲ್ಲಿಡು ಎಂದಾದೇಶಿಸಿದ. ಆಗ ಕಲಿಪುರುಷ ಭಯಪಟ್ಟು, ಸ್ವಾಮಿ, ನಾನು ನಿದ್ರೆ, ಕಲಹ, ದುಃಖಗಳನ್ನು ಇಷ್ಟಪಡುವವನು, ನಾಚಿಕೆಯೇ ಇಲ್ಲದವನು, ಇತರರ ವಸ್ತುಗಳನ್ನು ಸ್ತ್ರೀಯರನ್ನು ಅಪಹರಿಸುವವರು, ಭಂಡ ಮಾತ್ಸರ್ಯಗಳಿರುವವರು, ಸುಳ್ಳು ಜಪಮಾಡುವ ಕಳ್ಳ ಸನ್ಯಾಸಿಗಳು, ನಂಬಿದವರಿಗೆ ದ್ರೋಹ ಮಾಡುವವರು, ಧರ್ಮಾಚರಣೆಗೆ ಅಗತ್ಯವಾದ ಪದಾರ್ಥಗಳನ್ನು ನಾಶ ಮಾಡುವವರು, ಸ್ತ್ರೀ ಪುತ್ರ ಧನ ವ್ಯಾಮೋಹಗಳಲ್ಲಿ ಸಿಕ್ಕಿಕೊಂಡಿರುವವರು, ವೇದಶಾಸ್ತ್ರಗಳನ್ನು ನಿಂದಿಸುವವರು, ಶಿವ ಕೇಶವರು ಬೇರೆ ಬೇರೆ ಎಂದು ತಿಳಿದು ಅವರನ್ನು ದೂಷಿಸುವವರೂ ನನಗೆ ಬಹಳ ಇಷ್ಟವಾದವರು. ಪುಣ್ಯ ಕಾರ್ಯಗಳನ್ನು ಮಾಡುವವರು, ಧರ್ಮ ಪಾಲನೆ ಮಾಡುವವರು ನನಗೆ ಶತ್ರುಗಳು. ಎಷ್ಟೋ ಜನ ಧರ್ಮ ಪರರಿರುವ ಭೂಲೋಕಕ್ಕೆ ನಾನು ಹೇಗಾದರೂ ಹೋದೇನು? ಬ್ರಹ್ಮಜ್ಞಾನಿಗಳನ್ನು, ಭಕ್ತರನ್ನು, ಚಿತ್ತಶುದ್ಧಿಯಿಂದ ಜಪಧ್ಯಾನಗಳನ್ನು ಮಾಡುವವರನ್ನು ನೋಡಿದರೇನೆ ಭಯದಿಂದ ನನಗೆ ನಡುಕ ಹುಟ್ಟುತ್ತದೆ ಎಂದ. ಆಗ ಬ್ರಹ್ಮ, ಕಲಿ, ನೀನು ಭೂಲೋಕದಲ್ಲಿ ಧರ್ಮವಾಚರಿಸುವವರನ್ನು ಬಿಟ್ಟು ತದಿತರರನ್ನು, ಅಧರ್ಮವನ್ನನುಸರುವವರನ್ನು ಸೇರಿ ನಿನ್ನ ಧರ್ಮವನ್ನು ಆಚರಿಸು. ಶಿವಕೇಶವರು ಒಬ್ಬರೇ ಎಂದು ಪೂಜಿಸುವವರನ್ನು, ತಂದೆ ತಾಯಿ ಗುರುಗಳನ್ನು ಸೇವಿಸುವವರನ್ನು, ಕಾಶಿಯಲ್ಲಿ ವಾಸ ಮಾಡುವವರನ್ನು, ಗೋವು ತುಳಸಿ ಮುಂತಾದವನ್ನು ಪೂಜೆ ಮಾಡುವವರನ್ನು, ವೇದ ಶಾಸ್ತ್ರ ಪುರಾಣ ಸ್ಮೃತಿಗಳನ್ನು ಆಸಕ್ತಿಯಿಂದ ಕೇಳಿ ವಿವೇಕಯುತರಾಗಿ ಧರ್ಮವನ್ನಾಚರಿಸುವವರನ್ನು ನೀನು ಹಿಂಸಿಸಬೇಡ. ವಿಶೇಷವಾಗಿ ಗುರುಸೇವೆಯಲ್ಲಿ ದೀಕ್ಷೆ ವಹಿಸಿದವರನ್ನು, ಗುರುಭಕ್ತರನ್ನು ನೀನು ಏನೂ ಮಾಡಲಾರೆ. ನೀನು ಅವರನ್ನು ಹಿಂಸಿಸಲು ಹೋಗಬೇಡ. ಭೂಲೋಕದಲ್ಲಿ ಮಿಕ್ಕೆಲ್ಲರೂ ನೀನು ಅಲ್ಲಿ ಪ್ರವೇಶ ಮಾಡುತ್ತಲೇ ನಿನಗೆ ದಾಸರಾಗಿ ಬಿಡುತ್ತಾರೆ ಎಂದು ಹೇಳಿದ. ಕಲಿಪುರುಷ, ಸ್ವಾಮಿ, ಗುರುವೆಂದರೆ ಯಾರು? ಆತನನ್ನು ಕುರಿತು ನೀವು ವಿಶೇಷವಾಗಿ ಹೇಳುತ್ತಿದ್ದೀರಿ. ಆತನ ದೊಡ್ಡತನವೇನು ಎಂದು ಕೇಳಿದ. ಬ್ರಹ್ಮ ಹೀಗೆ ಹೇಳಿದ. ಗುರುವು ತ್ರಿಮೂರ್ತಿಗಳ ಸ್ವರೂಪನು. ಆತನೇ ಬ್ರಹ್ಮ, ವಿಷ್ಣು, ಮಹೇಶ್ವರ. ಅದರಿಂದ ಗುರುವು ಸಂಪ್ರೀತನಾದರೆ ತ್ರಿಮೂರ್ತಿಗಳು ತೃಪ್ತಿ ಹೊಂದುತ್ತಾರೆ. ಗುರುವು ಯಾರ ಮೇಲಾದರೂ ಕೋಪಿಸಿಕೊಂಡರೆ ಅವರನ್ನು ಆ ತ್ರಿಮೂರ್ತಿಗಳಲ್ಲಿ ಯಾರೊಬ್ಬರೂ ರಕ್ಷಿಸಲಾರರು. ಗುರುವು ತನ್ನ ಶಿಷ್ಯನಿಗೆ ತತ್ವವನ್ನುಪದೇಶಿಸಿ ಪಾಪನಾಶ ಮಾಡಿ ಆತನಲ್ಲಿ ಬ್ರಹ್ಮಜ್ಞಾನ ಉಂಟು ಮಾಡಿ ಅವನನ್ನು ಶಾಶ್ವತವಾಗಿ ದುಃಖದಿಂದ ಬಿಡುಗಡೆ ಮಾಡುತ್ತಾನೆ. ಹಾಗೆಯೇ ಗುರುವು ಸಂಪ್ರೀತನಾದರೆ ತ್ರಿಮೂರ್ತಿಗಳು ಸಂಪ್ರೀತರಾಗುತ್ತಾರೆಯೇ ಹೊರತು ತ್ರಿಮೂರ್ತಿಗಳಲ್ಲಿ ಯಾರೊಬ್ಬರೂ ಸಂಪ್ರೀತರಾದರೂ ಗುರುವು ಸಂತೃಪ್ತನಾಗದೆ ಹೋಗಬಹುದು. ಅದರಿಂದ ಯಾರು ಶಾಸ್ತ್ರಾನುಸಾರವಾಗಿ ಗುರುವನ್ನು ಸೇವಿಸಿ ಆತನ ಪ್ರೀತಿಗೆ ಪಾತ್ರನಾಗುತ್ತಾನೋ ಅಂತಹ ಶಿಷ್ಯ ತಾನೇ ಬ್ರಹ್ಮನಾಗುತ್ತಾನೆ. ಅವನಿಗೆ ತೀರ್ಥಯಾತ್ರೆಗಳು, ವ್ರತಗಳು, ತಪಸ್ಸು ಮಾಡಿದರೆ ಉಂಟಾಗುವ ಫಲವೆಲ್ಲ ಗುರು ಸೇವೆಯಿಂದಲೇ ಲಭ್ಯವಾಗುತ್ತದೆ. ಗುರುವಿನಿಂದಲೇ ಶಿಷ್ಯನಿಗೆ ವರ್ಣಾಶ್ರಮ ಧರ್ಮಗಳು, ಸದಾಚಾರ, ಸದಸದ್ವಿವೇಕ, ಕರ್ಮಾಚರಣೆ, ಭಕ್ತಿ, ವೈರಾಗ್ಯ, ಮುಕ್ತಿ ಕೂಡ ದೊರೆಯುತ್ತದೆ. ಗುರುವಿಲ್ಲದೆ ಮೋಕ್ಷ ಲಭ್ಯವಾಗುವುದಿಲ್ಲ. ಅದಕ್ಕೆ ಕಾರಣವೇನೆಂದರೆ ಗುರುವಿಲ್ಲದೆ ಶಾಸ್ತ್ರ ಶ್ರವಣ, ತತ್ವಶ್ರವಣ ಲಭ್ಯವಾಗುವುದಿಲ್ಲ. ಅವು ಲಭಿಸದಿದ್ದರೆ ಅವರಿಗೆ ನಿತ್ಯ ಭಯ ತಪ್ಪುವುದಿಲ್ಲ. ಶಾಸ್ತ್ರಗಳು ಸ್ವಯಂ ಓದಿಕೊಂಡರೆ ಅರ್ಥವಾಗುವಂತಹವಲ್ಲ. ಶಾಸ್ತ್ರಗಳನ್ನು ಸಾರ್ಥಕವಾಗಿ ರೀತಿಯಲ್ಲಿ ವಿವರಿಸುವುದು ಸದ್ಗುರುವಿಗೆ ಮಾತ್ರವೇ ಸಾಧ್ಯ. ಅದಕ್ಕೆ ಆತ ಜ್ಞಾನ ಜ್ಯೋತಿ ಸ್ವರೂಪ. ಸದ್ಗುರು ಸೇವೆಯಿಂದ ಸರ್ವವು ಸಿದ್ಧಿಸುತ್ತದೆ. ಅದಕ್ಕೆ ಉದಾಹರಣೆ ಹೇಳುತ್ತೇನೆ ಕೇಳು. ಹಿಂದೆ ಗೋದಾವರಿ ತೀರದಲ್ಲಿ ಅಂಗೀರಸ ಮಹರ್ಷಿಯ ಆಶ್ರಮದಲ್ಲಿ ಅನೇಕ ಸದ್ಬ್ರಾಹ್ಮಣರು ವ್ರತದೀಕ್ಷೆ ಮಾಡಿದವರು ತಪಸ್ವಿಗಳು ಇರುತ್ತಿದ್ದರು. ಅವರಲ್ಲಿ ಪೈಲನ ಕುಮಾರನಾದ
ವೇದಧರ್ಮನೆಂಬುವ ಮುನಿ ಇದ್ದರು. ಆತನಿಗೆ ಅನೇಕ ಜನ ಶಿಷ್ಯರಿದ್ದರು. ಒಂದು ಸಲ ಆತ ತನ್ನ ಶಿಷ್ಯರ ಭಕ್ತಿ ಶ್ರದ್ಧೆಗಳನ್ನು ಪರೀಕ್ಷಿಸಬೇಕೆಂದು ಯೋಚಿಸಿ ಎಲ್ಲರನ್ನು ಕರೆದು ಹೀಗೆ ಹೇಳಿದರು: ನನ್ನ ಪೂರ್ವಜನ್ಮ ಪಾಪಗಳಲ್ಲಿ ಹೆಚ್ಚಿನ ಭಾಗವನ್ನು ಈ ಜನ್ಮದಲ್ಲಿ ತಪಸ್ಸಿನಿಂದ ನಾಶ ಮಾಡಿಕೊಂಡಿದ್ದೇನೆ. ಮಿಕ್ಕಿರುವ ಸ್ವಲ್ಪ ಭಾಗ ಅನುಭವಿಸದೇ ತೀರದು. ಒಂದು ವೇಳೆ ನಾನು ಅದನ್ನು ತಪಶ್ಶಕ್ತಿಯಿಂದ ಹೋಗಲಾಡಿಸಿಕೊಂಡರೂ ಅದು ನನ್ನ ಮೋಕ್ಷಕ್ಕೆ ವಿಘ್ನ ಮಾಡುತ್ತದೆ. ಆದ್ದರಿಂದ ನಾನು ಸರ್ವ ಪಾಪಹರವಾದ ಕಾಶಿನಗರಕ್ಕೆ ಹೋಗಿ ಆ ಕರ್ಮಶೇಷವನ್ನು ಅನುಭವಿಸಿ ಅದನ್ನು ನಾಶ ಮಾಡಿಕೊಳ್ಳುತ್ತೇನೆ. ಅಲ್ಲಿ ನನ್ನ ಪೂರ್ವ ಪಾಪವನ್ನನುಸರಿಸಿ ಕುಷ್ಠರೋಗಿ, ಕುಂಟ, ಕುರುಡನಾಗಿ 21 ವರ್ಷಗಳು ಕರ್ಮ ಫಲವನ್ನು ಅನುಭವಿಸುತ್ತೇನೆ. ಅಷ್ಟು ಕಾಲವೂ ಅಲ್ಲಿ ನನ್ನ ಜೊತೆಯಾಗಿದ್ದು ಸೇವೆ ಮಾಡಬಲ್ಲವರು ನಿಮ್ಮಲ್ಲಿ ಯಾರಿದ್ದಾರೆ? ಗುರುಸೇವೆಯಲ್ಲಿ ಲೋಪವಾದರೆ ಏನು ಪ್ರಮಾದವೋ ಎನ್ನುವ ಭಯದಿಂದ ಶಿಷ್ಯರೆಲ್ಲರೂ ಮೌನ ವಹಿಸಿದರು. ದೀಪಕನೆಂಬುವ ಶಿಷ್ಯ ಆತನಿಗೆ ನಮಸ್ಕಾರ ಮಾಡಿ, ಸ್ವಾಮಿ, ಮೋಕ್ಷಕ್ಕೆ ವಿಘ್ನ ಉಂಟು ಮಾಡುವ ಪಾಪಶೇಷವನ್ನು ಇಟ್ಟುಕೊಳ್ಳಬಾರದು. ಆದರೆ ನೀವು ಅನುಮತಿ ಕೊಟ್ಟರೆ ನಿಮ್ಮ ಬದಲಾಗಿ ನಾನು ಆ ಪಾಪವನ್ನು ಅನುಭವಿಸಿ ನಿಮಗೆ ಸೇವೆ ಮಾಡುತ್ತೇನೆ, ಅನುಗ್ರಹಿಸಿ ಎಂದು ಭಿನ್ನಯಿಸಿಕೊಂಡ. ಆಗ ಆ ಗುರುವು ಬಹಳ ಸಂತೋಷಪಟ್ಟು, ಆ ಪಾಪ ನಾನೇ ಅನುಭವಿಸಬೇಕಾದದ್ದು, ಬೇರೊಬ್ಬರು ಅನುಭವಿಸಿದರೆ ತೀರುವುದಿಲ್ಲ. ರೋಗಿಗಿಂತ ಅವನಿಗೆ ಸೇವೆ ಮಾಡುವವರ ಕಷ್ಟವೇ ಹೆಚ್ಚು. ಅದಕ್ಕೆ ಇಷ್ಟವಿದ್ದರೆ ನನ್ನೊಡನೆ ನೀನು ಕೂಡ ಬರಬಹುದು ಎಂದರು. ದೀಪಕ ಅಂಗೀಕರಿಸಿ ಗುರುವನ್ನು ಕಾಶಿಗೆ ಕರೆದುಕೊಂಡು ಹೋದನು. ಅಲ್ಲಿ ವೇದ ಧರ್ಮರು ಮಣಿಕರ್ಣಿಕ ಘಟ್ಟದಲ್ಲಿ ಸ್ನಾನ ಮಾಡಿ ಮಣಿಕರ್ಣಿಕೆಗೆ ನಮಸ್ಕಾರ ಮಾಡಿ ವಿಶ್ವನಾಥನನ್ನು ಪೂಜಿಸಿದರು. ಆ ನಂತರ ಕಂಬಾಲಾಶ್ವತರ ಪ್ರದೇಶದಲ್ಲಿ ದೀಪಕ ನಿರ್ಮಿಸಿದ ಕುಟೀರದಲ್ಲಿ ವಾಸ ಮಾಡತೊಡಗಿದರು. ಅಲ್ಲಿ ಅವರಿಗೆ ತೀವ್ರವಾದ ಕುಷ್ಠರೋಗ, ಕುಂಟು, ಕಿವುಡು ಬಂದವು. ಆತನ ಶರೀರವೆಲ್ಲ ಕುಷ್ಠ ರೋಗದಿಂದ ಕೊಳೆತು ಹುಳುಗಳು ಬಿದ್ದು ದುರ್ವಾಸನೆ ಸೂಸುತ್ತಿತ್ತು. ಅದರ ಜೊತೆಗೆ ಸ್ಥಿಮಿತವೂ ಕೂಡ ತಪ್ಪಿತು. ಸಹಜವಾಗಿ ಬಹಳ ಪ್ರೇಮಮೂರ್ತಿಯಾದ ಆ ಮುನಿ ಬಹು ಕ್ರೂರವಾಗಿ ವರ್ತಿಸತೊಡಗಿದರು. ದೀಪಕನು ಮಾತ್ರ ತನ್ನ ಗುರುವು ಸಾಕ್ಷಾತ್ ವಿಶ್ವನಾಥನೆಂಬ ದೃಢನಂಬಿಕೆಯಿಂದ ನಿತ್ಯವೂ ಆತನ ಶರೀರವನ್ನು ಶುಭ್ರ ಮಾಡಿ ಸರ್ವೋಪಚಾರಗಳಿಂದ ಪೂಜೆ ಮಾಡಿ ತನ್ನ ಅನ್ನ ತಂದಿಡುತ್ತಿದ್ದನು. ಆ ಮುನಿ ಮಾತ್ರ ಅವನನ್ನು ಅನೇಕ ರೀತಿಯಲ್ಲಿ ಬಾಧಿಸುತ್ತಿದ್ದರು. ಅವನು ಒಳ್ಳೆಯ ಅನ್ನ ತಂದರೂ ಕೂಡ ಸ್ವಲ್ಪವೇ ತಂದನೆಂದು ಕೋಪ ಮಾಡಿಕೊಂಡು ಅದನ್ನು ನೆಲದ ಮೇಲೆ ಎಸೆಯುವರು. ದೀಪಕ ಹೆಚ್ಚಾಗಿ ಊಟ ತಂದಾಗ ಆತ ಅದರ ರುಚಿ ನೋಡಿ ಚೆನ್ನಾಗಿಲ್ಲವೆಂದು ಎಸೆದು, ರುಚಿಕರವಾದ ಊಟ ತೆಗೆದುಕೊಂಡು ಬಾ ಎಂದು ಗೋಳು ಗುಟ್ಟಿಸುತ್ತಿದ್ದರು. ಒಂದು ಸಲ ಪ್ರೇಮದಿಂದ, ಮಗು, ನೀನು ಉತ್ತಮ ಶಿಷ್ಯ, ನನಗೋಸ್ಕರ ಎಷ್ಟು ಕಷ್ಟಪಡುತ್ತಿದ್ದೀಯೇ ಎಂದು ಒಳ್ಳೆಯ ಮಾತು ಹೇಳುವರು. ಆದರೆ ಮರುಕ್ಷಣವೇ ಕೋಪಗೊಂಡು, ದುರ್ಮಾರ್ಗನೇ, ನೀನು ಎಷ್ಟು ಪೀಡಿಸುತ್ತಿದ್ದೀಯೇ, ನೀನು ಹೊರಟು ಹೋಗು, ನನ್ನ ಶರೀರದ ದುರ್ವಾಸನೆ ಹೋಗುವಂತೆ ತೊಳೆಯುವುದಿಲ್ಲ, ಇದರಿಂದ ನೊಣಗಳು ನನ್ನನ್ನು ಮುಸುರುತ್ತಿವೆ, ಓಡಿಸದೆ ಏನು ನೋಡುತ್ತಿದ್ದೀಯೇ ಎಂದು ಬಿರುಸಾಗಿ ಹೇಳುವರು. ದೀಪಕ ಆ ಕೆಲಸ ಮಾಡಲು ಹೋದರೆ, ದುಷ್ಟ, ಹಸಿವಿನಿಂದ ನನ್ನ ಪ್ರಾಣ ಹೋಗುತ್ತಿದೆ, ಇನ್ನು ಭಿಕ್ಷೆಗೆ ಹೋಗಿ ಅನ್ನ ತರಲಿಲ್ಲವೇಕೆ ಎಂದು ಬೈದು ಹೊಡೆಯುವರು. ದೀಪಕ ಮಾತ್ರ ಸ್ವಲ್ಪವೂ ವಿಚಲಿತನಾಗದೆ, ಪಾಪ ಹೆಚ್ಚಿರುವವರಿಗೆ ಕಷ್ಟಗಳು ಜೊತೆಗೆ ದುಷ್ಟತ್ವ ಕೂಡ ಸೇರುತ್ತದೆಂದು ತಿಳಿದು ಗುರುವನ್ನು ಭಕ್ತಿಯಿಂದ ಸೇವೆ ಮಾಡುತ್ತಿದ್ದನು. ಗುರುವು ಸಕಲ ದೇವತಾ ಸ್ವರೂಪನೆಂದು ನಂಬಿದ ಅವನು ಕಾಶಿ ಯಾತ್ರೆ ಕೂಡ ಮಾಡದೆ, ಅಲ್ಲಿನ ದೇವತೆಗಳನ್ನು ಕೂಡ ದರ್ಶಿಸದೆ ಗುರು ಸೇವೆಯಲ್ಲಿಯೇ ಆಗಿ ಹೋದ. ಅವನು ಯಾರೊಡನೆಯೂ ಮಾತನಾಡುತ್ತಿರಲಿಲ್ಲ. ತನ್ನ ಶರೀರಕ್ಕೆ ಅಗತ್ಯವಾದುದನ್ನು ಕೂಡ ಮಾಡಿಕೊಳ್ಳುತ್ತಿರಲಿಲ್ಲ. ಒಂದು ದಿನ ಕಾಶಿ ವಿಶ್ವನಾಥ ಅವನ ಗುರುಭಕ್ತಿಗೆ ಮೆಚ್ಚಿ ದರ್ಶನವಿತ್ತು ವರ ಕೇಳಿಕೊಳ್ಳುವಂತೆ ಹೇಳಿದ. ಅವನು ತನ್ನ ಗುರು ದೇವನ ಆಜ್ಞೆಯಿಲ್ಲದೆ ಎಂತಹ ವರವನ್ನು ಕೇಳುವುದಿಲ್ಲವೆಂದು ಹೇಳಿ ತನ್ನ ಗುರುವಿನ ಹತ್ತಿರ ಹೋಗಿ ಅವರ ರೋಗ ಕಡಿಮೆಯಾಗುವಂತೆ ತಾನು ವರ ಕೇಳಿಕೊಳ್ಳುವುದು ಅವರಿಗೆ ಇಷ್ಟವೇ ಎಂದು ವೇದ ಧರ್ಮರನ್ನು ವಿಚಾರಿಸಿದ. ಆಗ ಅವರು, ಏನೋ ನನ್ನ ಸೇವೆ ಮಾಡುವುದು ನಿನಗಷ್ಟು ಕಷ್ಟವಾಗಿದೆಯೇ? ನನಗೋಸ್ಕರ ನೀನು ಎಂತಹ ವರವನ್ನು ಕೇಳಬೇಕಾಗಿಲ್ಲ. ವರದಿಂದ ಈ ರೋಗವನ್ನು ಕಳೆದುಕೊಂಡರೆ ಅದನ್ನು ಮತ್ತೊಂದು ಜನ್ಮದಲ್ಲಿ ಅನುಭವಿಸಬೇಕಾಗುತ್ತದೆ ಎಂದು ಶಾಸ್ತ್ರ ಹೇಳುತ್ತದೆ. ಆದ್ದರಿಂದ ನಾನು ಈ ಜನ್ಮದಲ್ಲಿ ಈ ಪಾಪವನ್ನನುಭವಿಸಿ ನನ್ನ ಮೋಕ್ಷಕ್ಕಿರುವ
ಆತಂಕವನ್ನು ತೊಲಗಿಸಿಕೊಳ್ಳುತ್ತೇನೆ ಎಂದು ಹೇಳಿದರು. ಕಾಶಿ ವಿಶ್ವನಾಥ ಈ ವಿಷಯವನ್ನು ದೀಪಕನಿಂದ ತಿಳಿದು ನಿರ್ವಾಣ ಮಂಟಪಕ್ಕೆ ಬಂದು ದೇವತೆಗಳೆಲ್ಲರ ಸಮುಕ್ಷಯ ಸಮಕ್ಷಮದಲ್ಲಿ ಆಶ್ಚರ್ಯದಿಂದ ಆ ವಿಷಯವನ್ನು ವಿಷ್ಣುಮೂರ್ತಿಗೆ ಹೇಳಿದನು. ವಿಷ್ಣುಮೂರ್ತಿ ಅದನ್ನು ಕೇಳಿ ಆನಂದಪಟ್ಟು ಆ ಗುರು ಶಿಷ್ಯರನ್ನು ನೋಡಲು ಹೋದನು ಹೋದನು. ಅವನನ್ನು ನೋಡುತ್ತಲೇ ದೀಪಕ ನಮಸ್ಕರಿಸಿ, ಸ್ವಾಮಿ, ವರಗಳನ್ನು ಕೋರಿ ನಿಮಗೋಸ್ಕರ ತಪಸ್ಸು ಮಾಡುತ್ತಿರುವವರನ್ನು ಉಪೇಕ್ಷೆ ಮಾಡಿ ನಿಮ್ಮನ್ನು ಎಂದು ಸೇವಿಸದ ನನಗೆ ದರ್ಶನ ಕೊಟ್ಟಿರಲ್ಲ ಎಂದು ಕೇಳಿದ. ವಿಷ್ಣುಮೂರ್ತಿ, ಮಗು, ಗುರುವನ್ನು ಭಕ್ತಿಯಿಂದ ಸೇವಿಸುವವನು ನನ್ನನ್ನು ಸೇವಿಸಿದ ಹಾಗೆ. ಅಂತಹ ಶಿಷ್ಯೋತ್ತಮನಿಗೆ ನಾನು ಅಧೀನನು. ತಂದೆ ತಾಯಿಯರನ್ನು, ವಿದ್ವಾಂಸರನ್ನು, ವಿಪ್ರರನ್ನು, ತಪಸ್ವಿಗಳನ್ನು, ಯತಿಗಳನ್ನು ಪೂಜಿಸುವವರು, ಪತಿಯೇ ದೈವವೆಂದು ವಿಶ್ವಾಸವಿಟ್ಟು ಆತನನ್ನು ಸೇವಿಸುವ ಪತಿವ್ರತೆಯರು ಕೂಡ ನನ್ನನ್ನು ಸೇವಿಸಿದವರೇ ಆಗುತ್ತಾರೆ ಎಂದು ಹೇಳಿ ವರ ಕೇಳಿಕೋ ಎಂದ. ದೀಪಕ ಆತನಿಗೆ ನಮಸ್ಕರಿಸಿ, ಗುರುವೇ, ಸಕಲ ದೇವತಾ ರೂಪವೆಂದು, ಸಕಲ ತೀರ್ಥ ಸ್ವರೂಪವೆಂದು ವೇದಗಳು ಶಾಸ್ತ್ರಗಳು ಹೇಳುತ್ತಿವೆ. ಗುರುವು ಕೊಡಬಲ್ಲ ನೀವು ಕೊಡುವ ವರವನ್ನು ಗುರುವು ಕೊಡಬಲ್ಲರಲ್ಲವೇ ಎಂದ. ಶ್ರೀಮನ್ನಾರಾಯಣ, ನಾವಿಬ್ಬರೂ ಒಂದೇ. ನಮ್ಮಿಬ್ಬರ ಸಂತೋಷಕ್ಕೋಸ್ಕರ ವರ ಕೇಳಿಕೋ, ನಾನು ಅದನ್ನು ಪ್ರಸಾದಿಸಿ ಯಾವಾಗಲೂ ನಿನ್ನ ಅಧೀನದಲ್ಲಿ ಇರುತ್ತೇನೆ ಎಂದ. ದೀಪಕ, ಸ್ವಾಮಿ, ಹಾಗಾದರೆ ನನ್ನ ಗುರುಭಕ್ತಿ ನಿರಂತರವೂ ವೃದ್ಧಿಯಾಗುವಂತೆ ಹಾಗೆ ಅನುಗ್ರಹಿಸಿ ಎಂದು ಕೇಳಿಕೊಂಡ. ವಿಷ್ಣುವು ಸಂತೋಷಪಟ್ಟು, ನೀನು ಗುರುಸೇವೆಯಿಂದ ಉದ್ಧಾರವಾದೆ. ನೀನು ಈ ಲೋಕದಲ್ಲೇ ಬ್ರಹ್ಮಾನಂದವನ್ನು ಹೊಂದಬಲ್ಲೆ. ನೀನು ಯಾವಾಗಲೂ ನಿನ್ನ ಗುರು ದೇವನನ್ನು ಹೀಗೆ ಸೇವೆ ಮಾಡುತ್ತಿರು. ವೇದಾಂಗ ವೇದಾಂತ ವಾಕ್ಯಗಳ ಅರ್ಥ ತಿಳಿದು ಗುರುವೇ ದೇವತೆಗಳೆಲ್ಲರೂ ವಶರಾಗುತ್ತಾರೆ. ನಿರಂತರ ಗುರುಸೇವೆ ಮಾಡುವವರು ಕೂಡ ಲೋಕಪೂಜ್ಯರೇ. ತ್ರಿಮೂರ್ತಿಗಳಾದ ನಮ್ಮ ಅನುಗ್ರಹದಿಂದಲೇ ಮಾನವರಿಗೆ ಸದ್ಗುರುವು ಲಭಿಸುತ್ತಾನೆ ಎಂದು ಹೇಳಿ ಅಂತರ್ಧಾನನಾದನು. ನಂತರ ದೀಪಕ ಈ ವಿಷಯವನ್ನು ಹೇಳುವ ಮುಂಚೆಯೇ ವೇದಧರ್ಮರು ನಡೆದದ್ದನ್ನೆಲ್ಲ ಹೇಳಿ ದೀಪಕನ ಗುರುಭಕ್ತಿಗೆ ಮೆಚ್ಚಿ, ಚಿರಂಜೀವಿ, ನೀನು ಕಾಶಿಯಲ್ಲಿ ವಾಸ ಮಾಡು. ಅಷ್ಟಸಿದ್ಧಿಗಳು, ನವನಿಧಿಗಳು ನಿನ್ನನ್ನು ಸೇವಿಸುತ್ತಿರುತ್ತವೆ. ನಿನ್ನನ್ನು ಸ್ಮರಣೆ ಮಾಡಿದವರ ಕಷ್ಟಗಳು ಕೂಡ ನಾಶವಾಗುತ್ತವೆ ಎಂದು ಆಶೀರ್ವಾದ ಮಾಡಿ ತಕ್ಷಣವೇ ಆರೋಗ್ಯವಂತರಾದರು. ಕಾಶಿ ಕ್ಷೇತ್ರ ಪ್ರಭಾವವನ್ನು ತಿಳಿಸುವುದಕ್ಕೆ, ಶಿಷ್ಯನನ್ನು ಪರೀಕ್ಷಿಸುವುದಕ್ಕೆ, ಸ್ವಧರ್ಮವನ್ನು ಬೋಧಿಸುವುದಕ್ಕೆ ವೇದಧರ್ಮರು ಕುಷ್ಠರೋಗಿಯಂತೆ ಕಾಣಿಸಿದರೆ ಹೊರತು ನಿಜವಾಗಿಯೂ ಅವರಿಗೆ ಪಾಪವೆಲ್ಲಿಯದು? ಅವರು ತಮ್ಮ ಶಿಷ್ಯರನ್ನು ಉದ್ಧರಿಸುವುದರಲ್ಲಿ ಅಮಿತಕುಶಲರು, ಲೋಕಪ್ರಿಯರು, ಜೀವನ್ಮುಕ್ತರು. ಆದರ್ಶಪ್ರಾಯನಾದ ಮುಮುಕ್ಷುವು ತನ್ನ ಪ್ರಾರಬ್ಧವನ್ನು ಸಂತೋಷವಾಗಿ ಹೇಗೆ ಅನ್ವಯಿಸಬೇಕೋ ಸಾಧಕರಿಗೆ ತಿಳಿಸುವುದಕ್ಕೆ ಶಿಷ್ಯನ ಭಕ್ತಿ, ನಿಷ್ಠೆ, ಸಹನೆಗಳನ್ನು, ವಿಶ್ವಾಸವನ್ನು ಪರೀಕ್ಷಿಸಲು ಮಾತ್ರವೇ ಕುಷ್ಠರೋಗಗ್ರಸ್ತರಾದರು. ಇಂತಹ ಗುರುಸೇವಾ ವೃತ್ತಾಂತಗಳು ಬಹಳವಾಗಿವೆ. ಇವು ಹೇಳುವವರ ದೋಷಗಳನ್ನು, ಕೇಳುವವರ ಪಾಪಗಳನ್ನು ಕೂಡ ಕಳೆಯುತ್ತವೆ. ಓ ಕಲಿಪುರುಷ, ಕಲಿಯುಗವಾರಂಭವಾಗಬೇಕಾಗಿದೆ. ಆದ್ದರಿಂದ ನೀನು ಭೂಲೋಕಕ್ಕೆ ಹೋಗು. ಆದರೆ ಸದ್ಗುರುವು ಭಕ್ತರನ್ನು ನೀನು ಕಣ್ಣೆತ್ತಿಯೂ ನೋಡಬೇಡ, ತಿಳಿಯಿತೇ ಎಂದು ಬ್ರಹ್ಮದೇವ ಕಲಿಗೆ ಆದೇಶ ಕೊಟ್ಟ. ಅದು ಕೇಳಿ ಕಲಿಪುರುಷ ಆತನಿಗೆ ನಮಸ್ಕಾರ ಮಾಡಿ ಭೂಲೋಕಕ್ಕೆ ಹೊರಟ. ಗುರುವಿನ ಮಹಿಮೆ ಇಂತಹುದು ಎಂದು ಹೇಳುವುದಕ್ಕೆ ಸಾಧ್ಯವೇ ನಾಮಧಾರಕ? ಯಾರು ಸಾತ್ವಿಕವಾದ ಸಹನೆಯಿಂದ, ದೃಢಭಕ್ತಿಯಿಂದ ದೈವವನ್ನು, ಸದ್ಗುರುವನ್ನು ಸೇವಿಸುತ್ತಾರೋ ಅವರು ತಪ್ಪದೆ ಕೃತ್ಯರಾಗುತ್ತಾರೆ. ಆದ್ದರಿಂದ ನೀನು ಪರಮ ಶ್ರೇಯಸ್ಸು ಕೋರುವುದಾದರೆ ನಿಸ್ಸಂಶಯವಾಗಿ ಶ್ರದ್ಧಾನ್ವಿತನಾಗಿ ನರದೇಹದಲ್ಲಿರುವ ಅವತರಿಸಿದ ಶ್ರೀ ಗುರುವನ್ನು ಸೇವಿಸು ಎಂದು ಸಿದ್ಧರು ಹೇಳಿದರು. ಶ್ರೀ ದತ್ತಾಯ ಗುರವೇ ನಮಃ. ಶ್ರೀ ಶ್ರೀಪಾದ ಶ್ರೀ ವಲ್ಲಭಾಯ ನಮಃ. ಶ್ರೀ ನೃಸಿಂಹ ಸರಸ್ವತೇ ನಮಃ.